ಬಿಡದಿ ಟೌನ್ಶಿಪ್ಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಅನ್ನದಾತರು ಕಳೆದ 533 ದಿನಗಳಿಂದಲೂ ಕೂಡ ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಈಗ ಈ ಒಂದು ಹೋರಾಟ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಇವಾಗ ಬಿಡದಿ ಟೌನ್ಶಿಪ್ ವಿರೋಧ ಮಾಡಿ ಅನ್ನದಾತರ ಹೋರಾಟ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಬೈರಮಂಗಲದ ರೈತರಿಂದ ಬೃಹತ್ ಹೋರಾಟಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. 25ನೇ ತಾರೀಕು ಅಂದ್ರೆ ನಾಡಿದ್ದು ಮಂಗಳವಾರ ರೈತರಿಂದ ವಿಧಾನಸೌಧ ಚಲೋಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ರೈತ ಸಂಘ ಹಸಿರು ಸೇನೆ ನೇತೃತ್ವದಲ್ಲಿ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ಮಂಗಳವಾರ ಬೆಳಗ್ಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ಅಲ್ಲಿಂದ ವಿಧಾನಸೌಧ ಚಲೋವನ್ನ ನಡೆಸ್ತಾರೆ. ಸಾವಿರಾರು ಜನ ರೈತರು ಇದರಲ್ಲಿ ಭಾಗಿಯಾಗಿರ್ತಾರೆ. ಶಾಶ್ವತ ಪರಿಹಾರಕ್ಕಾಗಿ ಬಿಡದಿ ರೈತರು ಹೋರಾಟವನ್ನ ಮಾಡೋದಕ್ಕೆ ಮುಂದಾಗ್ತಾ ಇರೋದು ಮತ್ತೊಂದು ಹಂತದಲ್ಲಿ. ಬೈರಮಂಗಲದಲ್ಲಿ 533 ದಿನಗಳಿಂದ ರೈತರು ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ನಿರಂತರವಾಗಿ. ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋ ಘೋಷವಾಕ್ಯದ ಅಡಿಯಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಈಗ ನೋಡಿ, ಅಮರಣಾಂತ ಉಪವಾಸಕ್ಕೂ ಕೂಡ ರೈತರು ನಿರ್ಧಾರವನ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಪೋಸ್ಟರ್ಗಳನ್ನ ರೈತರು ಬಿಡುಗಡೆ ಮಾಡಿದ್ದಾರೆ. 25ನೇ ತಾರೀಕು ಟೌನ್ಶಿಪ್ ಯೋಜನೆ ರದ್ದತಿಗೆ ಆಗ್ರಹಿಸಿ ವಿಧಾನಸೌಧ ಚಲೋ, ಸ್ಥಳ ಫ್ರೀಡಂ ಪಾರ್ಕ್, ಬೆಳಗ್ಗೆ 10:30ಕ್ಕೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಹೋರಾಟವನ್ನ ಮಾಡೋದರ ಜೊತೆಗೆ ವಿಧಾನಸೌಧ ಚಲೋವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. 533 ದಿನಗಳಿಂದಲೂ ನಿರಂತರವಾಗಿ ಹೋರಾಟ ಮಾಡ್ತಾ ಬರ್ತಾ ಇದ್ರು ಕೂಡ ಇದಕ್ಕೆ ಸೊಪ್ಪು ಹಾಕಿಲ್ಲ ಯಾವುದೇ ಜನಪ್ರತಿನಿಧಿಗಳು. ಗ್ರಾಮದ ಯುವ ರೈತರುಗಳು ನಾವು ಮಾತಾಡ್ತಿರೋದು, ನಾವು ಹೇಳೋದೇನು ಅಂತಂದರೆ, ಸುಮಾರು 10 ಲಕ್ಷ ಮರಗಳನ್ನ ನೆಲಸಮ ಮಾಡ್ತಾ ಇದ್ದಾರೆ. ವಾರ್ಷಿಕವಾಗಿ 35 ಕೋಟಿ ರೇಷ್ಮೆಯಿಂದ ನಾವು ಸಂಪಾದನೆ ಮಾಡ್ತಾ ಇದ್ದೀವಿ. ಎಲ್ಲ ಒಂದು ಗ್ರಾಮಗಳಿಂದ 26 ಕಂದಾಯ ಗ್ರಾಮಗಳಿಂದ ಇಂತಹ ಆಮೇಲೆ 5 ರಿಂದ 6 ಲಕ್ಷ ಲೀಟರ್ನ ಹಾಲನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ, ಹೈನುಗಾರಿಕೆ ಮಾಡ್ತಾ ಇದ್ದೀವಿ. ಇಲ್ಲಿ ನಾವೇನು ಹೇಳೋದು ಅಂತಂದರೆ, ಇಂಥ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಲೈನ್ನಲ್ಲಿ. ಬಸವರಾಜ್, ನಾಳೆ ಬಿಜೆಪಿ ನಾಯಕರಿಂದ ಅಂದ್ರೆ ಮೈತ್ರಿ ನಾಯಕರಿಂದ ವಿಧಾನಸೌಧ ಚಲ ಆಯಿತು ಅಂತಂದ್ರೆ ನಾಡಿದ್ದು ರೈತರ ಹೋರಾಟ ಬಿಸಿ ತಟ್ಟುತ್ತೆ. ಸೊ ಹಾಗಾಗಿ ನಾಡಿದ್ದು ಅಂದ್ರೆ ಮಂಗಳವಾರದ ರೈತರ ಈ ಒಂದು ಹೋರಾಟ ಹೇಗಿರುತ್ತೆ? ಶರತ್, ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಡದಿ ಭಾಗದ ಏನು ಆ ಯೋಜನೆಗೆ ಒಳಪಡ್ತಕ್ಕಂಥ ಗ್ರಾಮದ ರೈತರು ಈಗಾಗಲೇ ಕಳೆದ 533 ದಿನಗಳಿಂದಲೂ ಕೂಡ ಒಂದು ಧರಣಿಯನ್ನು ಕೂಡ ಬೈರಮಂಗಲದ ಗ್ರಾಮದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಇದೀಗ ಮುಂದುವರೆದ ಭಾಗವಾಗಿ ಮಂಗಳವಾರ ವಿಧಾನಸೌಧದ ಚಲೋ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಪ್ರಮುಖವಾಗಿ ಬಿಡದಿಯ ಭಾಗದ ರೈತರು ಏನಿದ್ದಾರೆ ಈ ಒಂದು ಬಿಡದಿ ಟೌನ್ಶಿಪ್ ಒಂದು ಯೋಜನೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಕಳೆದ 533 ದಿನಗಳಿಂದಲೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಒಂದು ಹೋರಾಟಕ್ಕೆ ಜೆಡಿಎಸ್ ಪಕ್ಷವು ಕೂಡ ಸಾಥ್ ನೀಡಿದೆ, ಪಾದಯಾತ್ರೆಯನ್ನು ಕೂಡ ಮಾಡಿದೆ. ಆದ್ರೆ ರೈತರ ಪರವಾಗಿರ್ತಕ್ಕಂಥ ಒಂದಿಷ್ಟು ಯಾವುದೇ ರೀತಿ ತೀರ್ಮಾನಗಳನ್ನ ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇಲ್ಲ ಅನ್ನುವಂತ ಆಕ್ರೋಶ, ಆಕ್ರಂದನ ಈಗ ರೈತರಲ್ಲಿ ಕೂಡ ಮನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಮುಂದುವರೆದ ಭಾಗವಾಗಿ ಅವರು ಸಹಿತ ಅಂದ್ರೆ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಈ ಒಂದು ನೇತೃತ್ವದಲ್ಲಿ ಕೂಡ ಈಗ ವಿಧಾನಸೌಧದ ಚಲೋ ಕಾರ್ಯಕ್ರಮವನ್ನು ಕೂಡ ಆ ಒಂದು ರೈತರು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಎಲ್ಲೋ ಒಂದು ಕಡೆ ಒಂದು ಕ್ಲಾರಿಟಿಯನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದು, ಮತ್ತೆ ಶಾಶ್ವತವಾಗಿರ್ತಕ್ಕಂಥ ನಮಗೆ ಒಂದು ತೀರ್ಮಾನವನ್ನ ರಾಜ್ಯ ಸರ್ಕಾರ ಸ್ಪಷ್ಟನೆ ಕೊಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ರೈತರ ಒಂದು ಆರೋಪವಾಗಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ರಾಜ್ಯ ಸರ್ಕಾರ ಒಂದು ಸಮಿತಿ ರಚನೆ ಮಾಡಿದೆ. ಅವರು ವರದಿ ಕೊಡೋದು ಯಾವಾಗ, ಅದಕ್ಕೆ ನಮಗೆ ಪರಿಹಾರ ಸಿಗೋದು ಯಾವಾಗ, ಇದನ್ನ ಈ ಯೋಜನೆಯನ್ನು ಕೂಡಲೇ ಕೈ ಬಿಡಬೇಕು ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಆಗ್ರಹ ಈ ಒಂದು ಭಾಗದ ರೈತರದು. ಆದ್ರೆ ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಇದನ್ನ ರಾಜಕೀಯವಾಗಿ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನುವಂತ ಆರೋಪ ಕೂಡ ರೈತರಲ್ಲಿ ಮನೆ ಮಾಡಿದೆ. ಈಗಾಗಲೇ ಜೆಡಿಎಸ್ ಆಗಿರಬಹುದು, ಬಿಜೆಪಿ ಆಗಿರಬಹುದು, ಎರಡೂ ಪಕ್ಷಗಳು ಕೂಡ ಒಂದು ಬಿಡದಿ ಟೌನ್ಶಿಪ್ ಯೋಜನೆ ಕೈ ಬಿಡಬೇಕು ಅನ್ನುವಂತ ಹೋರಾಟಕ್ಕೆ ಕೈ ಜೋಡಿಸಿವೆ. ಆದ್ರೆ ರಾಜ್ಯ ಸರ್ಕಾರ ಎಲ್ಲೊಂದ್ ಕಡೆ ಆ ಸೈಟ್ಗೆ ಹಣವನ್ನ ಹೆಚ್ಚಿಗೆ ಮಾಡ್ತಾ ಇದೆ ಹೊರತು ಆ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡ್ತೇವೆ ಅನ್ನುವಂತ ತೀರ್ಮಾನಕ್ಕೆ ಬರ್ತಾ ಇಲ್ಲ. ಹಾಗಾಗಿ ರೈತರು ಈಗ ಮುಂದುವರೆದ ಭಾಗವಾಗಿ ಮತ್ತೊಂದು ಸ್ವರೂಪದ ಹೋರಾಟಕ್ಕೆ ಮುಂದಾಗದಂತೆ ಕಾಣಿಸ್ತಾ ಇದೆ. ಶರತ್, ಎಸ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಓವರಾಲ್ ಆಗಿ ರೈತರ ಬಳಿಗೆ ಸರ್ಕಾರ ಬರಲಿಲ್ಲ ಅಂತ ಸರ್ಕಾರದ ಬಳಿಗೆ ರೈತರು ಹೋಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ನೋಡೋಣ ನಾಡಿದ್ದಿನ ಹೋರಾಟ ಯಾವ ರೀತಿ ಇರುತ್ತೆ.